ನಮಸ್ಕಾರ. ಮನುಷ್ಯನ ಅಭಿವೃದ್ಧಿಗೆ ಕಲಿಕೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಿರಂತರವಾಗಿ ಒಂದಿಲ್ಲ ಒಂದು ಅಂಶವನ್ನು ಕಲಿತಾನೇ ಇರಬೇಕಾಗಿರುವಂಥದ್ದಾಗಿರ್ತದೆ. ಆ ಕಾರಣಕ್ಕೋಸ್ಕರ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲೂ ಸಹ ನಿರಂತರ ಕಲಿಕೆ ಬಹಳ ಅಗತ್ಯತೆ ಇರುವಂಥದ್ದು ಆಗಿದೆ. ಈಗ ಕೆಲವೊಂದು ವಿದ್ಯಾರ್ಥಿಗಳು ರಜಾವಧಿಯಲ್ಲಿ ಕೋಚಿಂಗ್ ಸೆಂಟರ್ಗಳಿಗೆ ಹೋಗಿ ಅಲ್ಲಿಯೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಕಲಿಕೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯಾಗಿರುವಂಥ ಕೋಚಿಂಗ್ ಸೆಂಟರ್ಗಳಿಗೆ ಹೋಗೋದಕ್ಕೆ ಸಾಧ್ಯವಾಗಿದೆ. ಆ ಕಾರಣಕ್ಕೋಸ್ಕರ ಫ್ರೀಯಾಗಿ ಕಲಿಯುವುದಕ್ಕಾಗಿ ನಾವು ಒಂದು ವಿಡಿಯೋಗಳ ರೂಪದಲ್ಲಿ ಸಿದ್ಧಪಡಿಸಿ ಆ ಎಲ್ಲ ವಿದ್ಯಾರ್ಥಿಗಳ ಕಲಿಕೆಗೆ ಅನುಕೂಲ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಆ ಕಾರಣಕ್ಕೋಸ್ಕರ 8ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿಯ ಒಂದು ಸಮಾಜ ವಿಜ್ಞಾನ ಪಠ್ಯ ಆಧಾರಿತವಾಗಿರುವಂಥ ಪ್ರಶ್ನೋತ್ತರಗಳು ಮತ್ತು ಅವುಗಳಿಗೆ ಸಂಬಂಧಿಸಿರುವಂಥ ಒಂದಿಷ್ಟು ವಿವರಣೆ ಅಂಶಗಳ ಬಗ್ಗೆ ಚರ್ಚೆ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಜೊತೆಗೆ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿರುವಂಥ ಅಂಶಗಳ ಬಗ್ಗೆನೂ ಸಹ ನೋಡಿಕೊಳ್ಳೋಣ. ಈ ಎಲ್ಲ ವಿಡಿಯೋಗಳು ಪ್ರೌಢಶಾಲಾ ವಿದ್ಯಾರ್ಥಿಗಳ ಜೊತೆಗೆ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ GPSTR ಪರೀಕ್ಷೆ ಆಗಿರಲಿ ಅಥವಾ ಪೊಲೀಸ್ ಪರೀಕ್ಷೆ ಆಗಿರಲಿ, ಇನ್ನು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹ ಉಪಯೋಗಕಾರಿಯಾಗಿರುವಂಥ ವಿಡಿಯೋ ಆಗಿರುವಂಥದ್ದು. ಈ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿದಾಗ ನೋಟಿಫಿಕೇಷನ್ ದೊರೆಯುವುದಕ್ಕೆ ಸಾಧ್ಯವಾಗಿರ್ತದೆ. ಪ್ರತಿದಿನವೂ ಸಹ 8, 9, 10 ಮತ್ತು ಭಾರತ ಸಂವಿಧಾನಕ್ಕೆ ಸಂಬಂಧಿಸಿರುವಂಥ ವಿಡಿಯೋಗಳನ್ನು ಸಿದ್ಧಪಡಿಸುವಂಥ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಈ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಈ ಒಂದು ರಜಾ ಅವಧಿಯಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಎಲ್ಲರೂ ಪ್ರಯತ್ನಿಸೋಣ. ಜೊತೆಗೆ ಅಧ್ಯಯನ ಮಾಡ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಬರುವಂಥ ಮೊದಲನೇ ಅಧ್ಯಾಯ ಆಧಾರಗಳು. ಈ ಒಂದು ಆಧಾರಗಳು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಾಗ ಇಲ್ಲಿ ಅಭ್ಯಾಸದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿರುವಂಥದ್ದಾಗಿ, ಆ ಪ್ರಶ್ನೆಗಳನ್ನು ನೋಡಿಕೊಳ್ಳುವುದರ ಜೊತೆಗೆ ಉತ್ತರಗಳನ್ನು ಚರ್ಚೆ ಮಾಡಿಕೊಳ್ಳೋಣ. ಈ ಒಂದು ಅಂಶದ ಕಲಿಕೆಗೆ ಪ್ರಯತ್ನಿಸೋಣ. ಇಲ್ಲಿ ಸಹಪಾಠಿಗಳೊಂದಿಗೆ ಚರ್ಚಿಸಿ ಉತ್ತರವನ್ನು ಬರೆಯಿರಿ ಅಂತ ಕೇಳಿರುವಂಥ ಪ್ರಶ್ನೆಗಳಲ್ಲಿ ಮೊದಲನೆಯದು ಪ್ರಶ್ನೆ: ಇತಿಹಾಸಕಾರರು ಇತಿಹಾಸವನ್ನು ಹೇಗೆ ರಚಿಸುತ್ತಾರೆ? ಇತಿಹಾಸ ಈ ಒಂದು ರಚನೆ ಮಾಡುವಂಥದ್ದು ಇತಿಹಾಸ ರಚನಾಕಾರರಾಗಿರುವಂಥದ್ದು. ಅವರು ಯಾವ ರೀತಿಯಾಗಿ ಇತಿಹಾಸವನ್ನು ರಚಿಸುತ್ತಾರೆ ಅನ್ನೋ ಒಂದು ಅಂಶದ ಮೇಲೆ ಇಲ್ಲಿ ಪ್ರಶ್ನೆ ಇರುವಂಥದ್ದು. ಇಲ್ಲಿ ವಿವಿಧ ಮೂಲಗಳಿಂದ ಆಧಾರಗಳನ್ನು ಸಂಗ್ರಹಿಸಿ ಇತಿಹಾಸಕಾರರು ಇತಿಹಾಸವನ್ನು ರಚಿಸುವಂಥದ್ದಾಗಿರುವಂಥದ್ದಾಗಿರ್ತದೆ. ಇಲ್ಲಿ ಇತಿಹಾಸಕಾರರು ಆಧಾರಗಳನ್ನು ಯಾವ ರೀತಿಯಾಗಿ ಸಂಗ್ರಹಿಸ್ತಾರೆ ಅಂಥೇಳಿ ನೋಡಿದಾಗ ಅವುಗಳನ್ನು ವಿಮರ್ಶಿಸಿ ವಿಶ್ಲೇಷಿಸಿ ಇತಿಹಾಸವನ್ನು ಇವರು ಬರಿತಾ ಇರುವಂಥದ್ದಾಗಿರ್ತದೆ. ವಿವಿಧ ಮೂಲಗಳಿಂದ ಸಂಗ್ರಹಿಸಿ ವಿಶ್ಲೇಷಿಸಿ ವಿಮರ್ಶಿಸಿ ಈ ಒಂದು ಇತಿಹಾಸವನ್ನು ರಚಿಸ್ತಾರೆ. ಕೆಲವೊಮ್ಮೆ ನಿಖರವಾಗಿರುವಂಥ ಆಧಾರಗಳು ದೊರೆಯದೇ ಇರುವಂಥ ಸನ್ನಿವೇಶದಲ್ಲಿ ಇಲ್ಲಿ ಯಾವ್ಯಾವ ಆಧಾರಗಳು ಲಭ್ಯವಿರ್ತವೆ, ಆ ಲಭ್ಯವಿರುವಂಥ ಆಧಾರಗಳ ಮೇಲೆ ಊಹೆಗಳನ್ನು ಮಾಡಬೇಕಾಗಿ ಬಂದು ಸಹ ಇತಿಹಾಸಕಾರರು ಇತಿಹಾಸವನ್ನು ರಚಿಸುವಂಥದ್ದು ಆಗಿದೆ. ಹೀಗಾಗಿ ಒಂದೇ ಘಟನೆಯನ್ನು ಬೇರೆ ಬೇರೆ ಇತಿಹಾಸಕಾರರು ಭಿನ್ನ ಭಿನ್ನ ದೃಷ್ಟಿಕೋನಗಳಲ್ಲಿ ಅರ್ಥೈಸುವುದುಂಟು. ಒಂದೇ ಒಂದು ಸನ್ನಿವೇಶ ಇದ್ದಾಗಲೂ ಸಹ ಬೇರೆ ಬೇರೆ ರೀತಿಯಾಗಿ ಅರ್ಥ ವಿವರಣೆ ಕೊಡುವಂಥದ್ದು ಕಾಣಿಸ್ತಾ ಇರುತ್ತೆ. ಹೀಗಾಗಿ ಬೇರೆ ಬೇರೆ ಇತಿಹಾಸಕಾರರು ತಮ್ಮದೇ ಆಗಿರುವಂಥ ಬೇರೆ ಬೇರೆ ಅಭಿಪ್ರಾಯಗಳನ್ನು ಇಲ್ಲಿ ಮಂಡಿಸಿರುವಂಥದ್ದು ಆಗಿರುತ್ತೆ. ಈ ರೀತಿ ಇತಿಹಾಸಕಾರರು ಆಧಾರಗಳ ಆಧಾರದ ಮೇಲೆ ಒಂದು ಇತಿಹಾಸವನ್ನು ರಚಿಸಿರುವಂಥದ್ದು ಆಗಿರ್ತದೆ. ಆಧಾರ ಎಂದರೇನು, ಅವುಗಳಲ್ಲಿ ಎಷ್ಟು ವಿಧ ಅಂತ ಹೇಳಿ ನೋಡಿದಾಗ ಇಲ್ಲಿ ಆಧಾರ ಎಂದರೆ ಇತಿಹಾಸ ರಚನೆಗೆ ಬೇಕಾಗುವಂಥ ಮೂಲ ಸಾಮಗ್ರಿಗಳೇ ಆಧಾರಗಳಾಗಿ. ನಾವು ಏನು ಇತಿಹಾಸ ರಚಿಸಬೇಕಾಗಿರುತ್ತೆ, ಆ ಇತಿಹಾಸ ರಚಿಸೋದಕ್ಕೆ ಏನೇನು ಬೇಕಾಗಿರ್ತವೆ, ಬೇಸಿಕ್ ಆಗಿ ಬೇಕಾಗಿರುವಂಥ ಅಂಶಗಳನ್ನೇ ಈ ಒಂದು ಆಧಾರಗಳು ಅಂಥೇಳಿ ಕರೆದಿರುವಂಥದ್ದಾಗಿದೆ. ಈಗ ಅಡಿಗೆ ಮಾಡಬೇಕಂದಾಗ ಅಡಿಗೆಗೆ ಬೇಕಾಗಿರುವಂಥ ಕೆಲವೊಂದಿಷ್ಟು ಸಾಮಗ್ರಿಗಳು ಬೇಕಾಗಿರ್ತವೆ. ಆ ಸಾಮಗ್ರಿಗಳು ಹೇಗೆ ಬೇಕಾಗಿರ್ತವೆ ಅಡಿಗೆ ಮಾಡೋದಕ್ಕೆ, ಅದೇ ರೀತಿಯಾಗಿ ಇತಿಹಾಸ ರಚನೆಗೂ ಸಹ ಆಧಾರಗಳು ಬೇಕಾಗಿರುವಂಥದ್ದು. ಈ ಮೂಲ ಸಾಮಗ್ರಿಗಳೇ ಏನಾಗಿರುವಂಥದ್ದು ಆಧಾರಗಳಾಗಿರುವಂಥದ್ದು ಆಗಿದೆ. ಈ ಆಧಾರಗಳನ್ನು ಮುಖ್ಯವಾಗಿ 2 ವಿಭಾಗಗಳಲ್ಲಿ ವಿಭಾಗಿಸಿರುವಂಥದ್ದು ಕಾಣಿಸ್ತದೆ. ಅವುಗಳಲ್ಲಿ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಅನ್ನೋದು ಎ ಮತ್ತು ಬಿ ವಿಭಾಗಗಳಂತ ಹೇಳಿ ಗುರುತಿಸಿದರೆ, ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ 2 ವಿಧಗಳಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತೇವೆ: ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಇಲ್ಲಿ ನೋಡಿಕೊಂಡಾಗ ಮನುಷ್ಯ ಲಿಖಿತ ಅಥವಾ ಬರವಣಿಗೆ ಕಲಿಯುವುದಕ್ಕಿಂತ ಮುಂಚಿತವಾಗಿ ಮೌಖಿಕ ಆಧಾರಗಳು ಇರುವಂಥದ್ದು ಆಗಿತ್ತು. ಇನ್ನು ಕೆಲವೊಂದಿಷ್ಟು ಎಲ್ಲರೂ ಒಂದು ಲಿಖಿತ ರೂಪದಲ್ಲಿ ಬರೆದಿಡುವಂಥ ಸಾಧ್ಯತೆ ಇರಲಿಲ್ಲ. ಕೆಲವೊಬ್ಬರು ಬರವಣಿಗೆ ಕೌಶಲ್ಯ ಗೊತ್ತಿರದೇ ಇದ್ದವರು ಸಹ ಮೌಖಿಕ ಆಧಾರದ ಮೇಲೆ ಆ ಒಂದು ಸಾಹಿತ್ಯಗಳು ಸಹ ರಚನೆ ಆಗಿರುವಂಥದ್ದಾಗಿರ್ತದೆ. ಹೀಗೆ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತೇಳಿ ಪ್ರಮುಖವಾಗಿ 2 ರೀತಿ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು. ಈ ಸಾಹಿತ್ಯ ಆಧಾರದಲ್ಲಿ ಲಿಖಿತ ಆಧಾರಗಳು ಮತ್ತು ಮೌಖಿಕ ಆಧಾರಗಳು ಅಂಥೇಳಿ ವಿಭಾಗಿಸಿರುವಂಥದ್ದು.
ಇನ್ನು ಯಾವುದಾದರೂ 2 ದೇಶೀಯ ಸಾಹಿತ್ಯ ಕೃತಿಗಳನ್ನು ಹೆಸರಿಸಿ ಅಂತೇಳಿ. ಇಲ್ಲಿ ಸಾಹಿತ್ಯ ಆಧಾರದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅನ್ನೋದು ಎರಡೂ ಸಹ ನಾವು ಗಮನಿಸ್ತೀವಿ. ದೇಶೀಯ ಸಾಹಿತ್ಯ ಅಂದರೆ ಒಂದು ದೇಶೀಯ ಕೃತಿಕಾರರು ರಚಿಸಿರುವಂಥದ್ದಾಗಿದ್ದಾಗ ಅದು ಏನಾಗಿರ್ತದೆ, ದೇಶೀಯ ಸಾಹಿತ್ಯ ಆಗಿದೆ. ವಿದೇಶಿಯರು ಸಹ ಭಾರತಕ್ಕೆ ಭೇಟಿ ಕೊಟ್ಟು ಒಂದು ರಚನೆ ಮಾಡಿರುವಂಥದ್ದನ್ನು ಗಮನಿಸ್ತೇವೆ. ಇವುಗಳನ್ನು ವಿದೇಶಿ ಸಾಹಿತ್ಯ ಆಧಾರಗಳು ಅಂತ ಹೇಳಿ ಸಹ ವಿಭಾಗಿಸಿರುವಂಥದ್ದು. ಇಲ್ಲಿ ದೇಶೀಯ ಸಾಹಿತ್ಯ ಕೃತಿಗಳಲ್ಲಿ ಪ್ರಮುಖವಾಗಿರುವಂಥ ಅಂದಾಗ ಕೌಟಿಲ್ಯನ ಅರ್ಥಶಾಸ್ತ್ರ, ಇನ್ನು ಹಾಲರಾಜನ ಗಾಥ ಸಪ್ತಶತಿ. ಈ ಕೌಟಿಲ್ಯನ ಅರ್ಥಶಾಸ್ತ್ರ ಬಹಳ ಒಂದು ಪ್ರಮುಖವಾಗಿರುವಂಥ ಕೃತಿಯಾಗಿರುವಂಥದ್ದು. ಇನ್ನು ಗಾಥ ಸಪ್ತಶತಿ ಅನ್ನೋ ಕೃತಿಯ ಮೇಲೂ ಸಹ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು ಇರುತ್ತೆ. ಇನ್ನು ವಿಶಾಖದತ್ತನ ಮುದ್ರಾ ರಾಕ್ಷಸ ಆಗಿರುವಂಥದ್ದು, ಇನ್ನು ಕಲ್ಲಣ್ಣನ ರಾಜತರಂಗಿಣಿ ಆಗಿರುವಂಥದ್ದು, ಬಾಣಭಟ್ಟನ ಹರ್ಷಚರಿತೆ ಆಗಿರುವಂಥದ್ದು. ಇವಿಷ್ಟು ಪ್ರಮುಖವಾಗಿರುವಂಥ ಸಾಹಿತ್ಯ ಕೃತಿಗಳು, ದೇಶೀಯ ಸಾಹಿತ್ಯ ಕೃತಿಗಳು. ಇವುಗಳಲ್ಲಿ ಒಂದು ಎ ಪಟ್ಟಿ ಕೊಟ್ಟು ಬಿ ಪಟ್ಟಿ ಕೊಟ್ಟು ಹೊಂದಿಸಿರಿ ಅನ್ನೋದು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂಥದ್ದಾಗಿರ್ತದೆ. ಅಥವಾ ಇವುಗಳಲ್ಲಿ ಯಾವುದು ಮ್ಯಾಚ್ ಆಗೋದಿಲ್ಲ, ಅವ್ರು ಮುಂದೆ ಕೊಟ್ಟಿರ್ತಾರೆ, ಹೆಸರು ಕೊಟ್ಟಿರ್ತಾರೆ, ಇದಕ್ಕೆ ಯಾವುದು ಹೊಂದಾಣಿಕೆ ಆಗೋದಿಲ್ಲ ಅನ್ನೋ ಒಂದು ಪ್ರಶ್ನೆನೂ ಸಹ ಕೇಳ್ತಾ ಇರುವಂಥದ್ದಾಗಿರ್ತದೆ. ಇನ್ನು 8ನೇ ತರಗತಿಯಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಸಹ ಈ ಎಲ್ಲ ಸಾಹಿತ್ಯ ಆಧಾರಗಳನ್ನು ಗಮನಿಸಿಕೊಂಡು ನೆನಪಿನಲ್ಲಿ ಇಟ್ಕೊಳ್ಬೋದಾಗಿರುವಂಥದ್ದಾಗಿದೆ. ಇನ್ನು ಯಾರಾದರೂ 2 ವಿದೇಶಿ ಸಾಹಿತ್ಯ ರಚನಾಕಾರರನ್ನು ಹೆಸರಿಸಿ ಅಂತೇಳಿ ಕೇಳಿದಾಗ, ಬೇರೆ ವಿದೇಶಿ ಅಂದರೆ ಬೇರೆ ದೇಶದವರು ಭಾರತಕ್ಕೆ ಭೇಟಿ ಕೊಟ್ಟಾಗ ಅವರು ಸಹ ರಚನೆ ಮಾಡಿರುವಂಥದ್ದು. ಇದನ್ನು ವಿದೇಶಿ ಸಾಹಿತ್ಯ ರಚನಾಕಾರರು ರಚಿಸಿರುವಂಥ ಕೃತಿಗಳಲ್ಲಿ ವಿಭಾಗಿಸ್ತೇವೆ. ಇಲ್ಲಿ ಪ್ರಮುಖವಾಗಿರುವಂಥ ಅಂದಾಗ ಮೆಗಾಸ್ತಾನಿಸನ್ನು ರಚಿಸಿರುವಂಥ ಇಂಡಿಕಾ, ಇನ್ನು ಫಾಯಿಯಾನ್ ರಚಿಸಿರುವಂಥ ಗೋಕೋಕಿ, ಇನ್ನು ಹ್ಯೂಯಾನ್ ಸಾಂಗ್ನು ರಚಿಸಿರುವಂಥ ಸಿಯುಕಿ, ಇನ್ನು ಟಾಲಮಿ ರಚಿಸಿರುವಂಥ ಜಿಯೋಗ್ರಫಿ, ಇನ್ನು ಬರೋನಿ ರಚಿಸಿರುವಂಥ ತಾರಿಕ್ ಎ ಫಿರೋಜ್ ಶಾಹಿ ಅನ್ನೋ ರಚನೆಗಳಾಗಿರುವಂಥದ್ದು. ಇವುಗಳು ವಿದೇಶಿ ಸಾಹಿತ್ಯಕಾರರು ರಚನೆ ಮಾಡಿರುವಂಥ ರಚನೆಗಳಂತೇಳಿ ಗುರುತಿಸಿರುವಂಥದ್ದು. ಇಲ್ಲಿಯೂ ಸಹ ಒಂದು ಕಡೆಗೆ ಈ ಒಂದು ಸಾಹಿತ್ಯಕಾರರ ಹೆಸರು ಕೊಟ್ಟು ಇನ್ನೊಂದು ಕಡೆಗೆ ಅವರ ಒಂದು ಕೃತಿಗಳ ಹೆಸರನ್ನು ಕೊಟ್ಟಾಗೂ ಸಹ ಇಲ್ಲಿ ಮ್ಯಾಚ್ ಮಾಡಿರಿ ಅಂತೇಳಿ ಕೇಳ್ಬೋದಾಗಿರುವಂಥದ್ದಾಗಿರ್ತದೆ. ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಹ ಇಂಥ ಒಂದು ಪ್ರಶ್ನೆಗಳನ್ನು ಒಳಗೊಂಡಿರುವಂಥದ್ದು ಆಗಿರ್ತದೆ. ಇನ್ನು ಇತಿಹಾಸ ರಚನೆಗಿರುವ ಹೆಚ್ಚು ವಿಶ್ವಾಸಾರ್ಹ ಆಧಾರ ಯಾವುದು ಅಂಥೇಳಿ ಕೇಳಿದಾಗ, ಇತಿಹಾಸ ರಚನೆಗಿರುವ ಹೆಚ್ಚು ವಿಶ್ವಾಸಾರ್ಹ ಆಧಾರ ಅಂದಾಗ ಶಾಸನಗಳು ಇರುವಂಥದ್ದು. ಶಾಸನಗಳೇನಾಗಿರ್ತಾರೆ, ಆಯಾ ರಾಜರು ಅಥವಾ ಅವರ ಒಂದು ಆಸ್ಥಾನದಲ್ಲಿರುವಂಥವರು ಒಂದು ಶಾಸನವನ್ನು ರಚಿಸಿರುವಂಥದ್ದು ಆಗಿರ್ತದೆ. ಈ ಒಂದು ಶಾಸನಗಳು ಏನಾಗಿರ್ತವೆ, ಲಿಖಿತ ರೂಪದಲ್ಲಿರುವಂಥದ್ದು, ಹೆಚ್ಚು ವಿಶ್ವಾಸಾರ್ಹವಾಗಿರುವಂಥದ್ದು. ಇವುಗಳಲ್ಲಿ ಶಿಲಾಶಾಸನಗಳಾಗಿರ್ಬೋದು ಅಥವಾ ತಾಮ್ರ ಶಾಸನಗಳಾಗಿರ್ಬೋದು, ಈ ಬೇರೆ ಬೇರೆ ರೀತಿಯಾಗಿರುವಂಥ ಶಾಸನಗಳನ್ನು ಸಹ ನಾವು ಗಮನಿಸಿರುವಂಥದ್ದು ಆಗಿರ್ತದೆ. ಇತಿಹಾಸ ರಚನೆಯಲ್ಲಿ ನಾಣ್ಯಗಳ ಪ್ರಾಮುಖ್ಯತೆಯನ್ನು ತಿಳಿಸಿ. ಇತಿಹಾಸ ರಚನೆ ಮಾಡಬೇಕಾದಾಗ ನಾಣ್ಯಗಳನ್ನು ಸಹ ಬಳಸಿಕೊಂಡು ಇತಿಹಾಸವನ್ನು ರಚಿಸಿರುವಂಥದ್ದು. ಈ ನಾಣ್ಯಗಳು ಅಂದಾಗ ನಾಣ್ಯಗಳು ಆಕಾರದಲ್ಲಿ ಚಿಕ್ಕ ಗಾತ್ರ, ಇಷ್ಟೇ ಚಿಕ್ಕ ಗಾತ್ರದಾಗಿದ್ದರೂ ಹಲವು ಮಹತ್ವದ ಸಂಗತಿಗಳನ್ನು ಇವು ಒಳಗೊಂಡಿರುವಂಥ ಅಂಶಗಳು. ನಾಣ್ಯ ಚಿಕ್ಕದಿದ್ದರೂ ಆ ಒಂದು ಕಾಲದ ಹಲವಾರು ಅಂಶಗಳನ್ನು ಒಳಗೊಂಡಿರುವಂಥದ್ದು ಈ ನಾಣ್ಯಗಳಾಗಿರುವಂಥದ್ದು ಆಗಿದೆ. ಇವುಗಳನ್ನು ಹೊರಡಿಸಿದ ರಾಜನ ಅಧೀನದಲ್ಲಿರುವ ಪ್ರದೇಶದ ವ್ಯಾಪ್ತಿ, ಎಷ್ಟು ಪ್ರದೇಶದಲ್ಲಿ ಒಂದು ವ್ಯಾಪ್ತಿ ಇತ್ತು, ಯಾವ್ಯಾವ ಪ್ರದೇಶದಲ್ಲಿ ನಾಣ್ಯಗಳು ಚಲಾವಣೆ ಇದ್ದವು ಅನ್ನೋ ಆಧಾರದ ಮೇಲೆ ಎಷ್ಟು ಪ್ರದೇಶ ಇತ್ತಂತ ಹೇಳಿ ಗುರುತಿಸ್ಕೊಳ್ಬೋದಾಗಿರುವಂಥದ್ದು. ಇನ್ನು ಆಡಳಿತದ ಭಾಷೆ ಯಾವುದಾಗಿತ್ತು, ರಾಜನ ಬಿರುದು ಮತ್ತು ಸಾಧನೆಗಳೇನಿದ್ದವು, ರಾಜನ ಮತ ಧರ್ಮ ಯಾವುದಾಗಿತ್ತು, ರಾಜ್ಯದ ಆರ್ಥಿಕ ಸ್ಥಿತಿ ಯಾವ ರೀತಿಯಾಗಿತ್ತು, ಲೋಹ ತಂತ್ರಜ್ಞಾನ ಮೊದಲಾದ ವಿಚಾರಗಳನ್ನು ಅರಿಯುವಲ್ಲಿ ನಾಣ್ಯಗಳ ಪಾತ್ರ ಮಹತ್ವಯುತವಾಗಿರುವಂಥದ್ದು. ಯಾವ ನಾಣ್ಯಗಳನ್ನು ಬಳಸ್ತಾ ಇದ್ದಾರೆ ಅನ್ನೋದರ ಮೇಲೆ ಅದರ ಒಂದು ಆರ್ಥಿಕ ಸ್ಥಿತಿ, ಅಲ್ಲಿ ಬಳಸಿರುವಂಥ ಸಾಹಿತ್ಯಗಳು, ಅವರ ಒಂದು ಆ ಕಾಲದಲ್ಲಿ ಜಾರಿಯಲ್ಲಿರುವಂಥ ಅಂಶಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ನಾಣ್ಯಗಳು ಪ್ರಮುಖವಾಗಿರುವಂಥ ಆಧಾರ ಆಗಿರುವಂಥದ್ದು ಆಗಿದೆ. ಇನ್ನು ಸ್ಮಾರಕಗಳು ಹಿಂದಿನ ಕಾಲದ ಯಾವ ವಿಷಯಗಳ ಮೇಲೆ ಬೆಳಕು ಚೆಲ್ಲುತ್ತವೆ ಅಂದಾಗ, ಸ್ಮಾರಕಗಳು ಅಂದಿನ ಕಾಲಘಟ್ಟದ ಧಾರ್ಮಿಕತೆ, ತಾಂತ್ರಿಕತೆ, ವೈಜ್ಞಾನಿಕತೆ, ಸೃಜನಶೀಲತೆ ಮೊದಲಾದ ಆಯಾಮಗಳ ಮೇಲೆ ಬೆಳಕು ಚೆಲ್ಲುವಂಥ ಆ ಸ್ಮಾರಕಗಳ ಮೂಲಕ ಅಲ್ಲಿನ ಧಾರ್ಮಿಕತೆ ಯಾವ ರೀತಿ ಇತ್ತು ಅನ್ನೋದು ತಿಳಿಯುವುದಕ್ಕೆ ಸಾಧ್ಯವಾಗಿರುವಂಥದ್ದು, ತಾಂತ್ರಿಕ ಅಂಶಗಳು ಹೇಗಿದ್ದು ಅನ್ನೋದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗಿರುವಂಥದ್ರ ಜೊತೆಗೆ ವೈಜ್ಞಾನಿಕವಾಗಿ ಯಾವ ರೀತಿ ಅವುಗಳನ್ನು ಬಳಕೆ ಮಾಡ್ತಾ ಇದ್ದರು, ವೈಜ್ಞಾನಿಕ ಅಂಶಗಳನ್ನು ಹೇಗೆ ಅಲ್ಲಿ ಬಳಸಿಕೊಂಡು ಸ್ಮಾರಕಗಳನ್ನು ನಿರ್ಮಿಸ್ತಾ ಇದ್ದರು, ಅವರಲ್ಲಿರುವಂಥ ಸೃಜನಶೀಲತೆ, ಇಂಥವೆಲ್ಲ ಅಂಶಗಳು ಈ ಒಂದು ಸ್ಮಾರಕಗಳಿಂದ ತಿಳಿದು ಬರುವಂಥದ್ದು ಆಗಿದೆ. ಇನ್ನು ಜೈವಿಕ ಪಳೆಯುಳಿಕೆಗಳ ಕಾಲವನ್ನು ಯಾವ ವಿಧಾನದ ಮೂಲಕ ನಿಷ್ಕರ್ಷೆ ಮಾಡಬಹುದು ಅಂತ ಕೇಳಿದಾಗ, ಇಲ್ಲಿ ಉತ್ಖನನದಲ್ಲಿ ದೊರೆತ ಜೈವಿಕ ಸತ್ತ ಪ್ರಾಣಿ, ಪಕ್ಷಿ ಮತ್ತು ಮರಗಿಡಗಳ ಅವಶೇಷಗಳನ್ನು ಇಂಗಾಲ 14 C14 ಅಥವಾ ಕಾರ್ಬನ್ 14 ಅಂತ ಹೇಳಿ ಕರೆಯಲಾಗುತ್ತದೆ. ಈ ಒಂದು ವಿಧಾನಕ್ಕೆ ಒಳಪಡಿಸುವ ಮೂಲಕ ಅವುಗಳ ಕಾಲವನ್ನು ನಿಷ್ಕರ್ಷೆ ಮಾಡಲಾಗುವುದು. ಯಾವ ಒಂದು ಕಾಲಕ್ಕೆ ಸೇರಿರುವುದು ಅನ್ನೋದು ಕಾರ್ಬನ್ 14 C14 ಅಥವಾ ಇಂಗಾಲ 14 ಮೂಲಕ ಒಂದು ನಿಷ್ಕರ್ಷೆ ಮಾಡಲಾಗುವಂಥದ್ದು ಆಗಿದೆ.
ಇವಿಷ್ಟು ಈ ಒಂದು ಅಧ್ಯಾಯದಲ್ಲಿರುವಂಥ ಅಭ್ಯಾಸದಲ್ಲಿ ಕೇಳಿರುವಂಥ ಪ್ರಶ್ನೆಗಳಾಗಿರುವಂಥದ್ದು. ಜೊತೆಗೆ ಇನ್ನಿತರ ಅಂಶಗಳು ಸಹ ಈ ಒಂದು ಅಧ್ಯಾಯದಲ್ಲಿ ಒಳಗೊಂಡಿರುವಂಥದ್ದಾಗಿದೆ. ಕೆಲವೊಂದಿಷ್ಟು ಪ್ರಮುಖವಾಗಿರುವಂಥ ಅಂಶಗಳನ್ನು ತೆಗೆದುಕೊಂಡು ನಾವಿಲ್ಲಿ ಚರ್ಚೆ ಮಾಡಿರುವಂಥದ್ದು. ಜೊತೆಗೆ ಇತರ ವಿಡಿಯೋಗಳು ವೀಕ್ಷಿಸದೇ ಇದ್ದಲ್ಲಿ ಆ ಎಲ್ಲ ವಿಡಿಯೋಗಳನ್ನು ಸಹ ವೀಕ್ಷಿಸ್ಬೋದು. ನೆಕ್ಸ್ಟು 9, 10 ಮತ್ತು ಭಾರತ ಸಂವಿಧಾನಕ್ಕೆ ಸಂಬಂಧಿಸಿರುವಂಥ ವಿಡಿಯೋಗಳು ಸಹ ವೀಕ್ಷಿಸ್ಬೋದಾಗಿರುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇನ್ನಿತರ ವಿದ್ಯಾರ್ಥಿಗಳಿಗೂ ಸಹ ಫ್ರೀ ಆಗಿರುವಂಥ ಕಲಿಕೆಗಾಗಿ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.